ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಡದಿಯ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಉಗ್ರವಾದ ಹೋರಾಟವನ್ನು ನಡೆಸ್ತಾ ಇದೆ. ಈ ಒಂದು ಹೋರಾಟಕ್ಕೆ HD ಕುಮಾರಸ್ವಾಮಿ ಅವರ ಅಭಿಮಾನಿಗಳು ನುಗ್ಗಿರುವಂಥದ್ದು. ಅವರ ಪರವಾಗಿ ಟ್ಯಾಟೋ ಹಾಕಿಸ್ಕೊಂಡಂತ ಕೆಂಪೇಗೌಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಕುಮಾರಣ್ಣ ಅವರು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಇವತ್ತು ಟ್ಯಾಟೋ ಹಾಕ್ಸ್ಕೊಂಡಿದ್ರಿ, ಏನೆಲ್ಲ ವಿಶೇಷ ಇವತ್ತಿನ ಹೋರಾಟ? ಏನಿಲ್ಲ, ಕಾಲದಿಂದ ಅವರು ದೇವೇಗೌಡರಾಗ್ಲಿ ಕುಮಾರಸ್ವಾಮಿ ಆಗಲಿ ರೈತರ ಪಕ್ಷ ಎಷ್ಟು ನೀರಾವರಿ ದೇವೇಗೌಡರು ಎಷ್ಟು ಮಾಡಿದಾರೋ ಇಡೀ ದೇಶಕ್ಕೆ ಗೊತ್ತು, ಕರ್ನಾಟಕದಿಂದ ಎಲ್ಲ ಗೊತ್ತು. ದೇವೇಗೌಡರು ಕಟ್ಟಿರೋ ಪಕ್ಷ ರೈತರ ಪಕ್ಷ. ರಾಜಕಾರಣಕ್ಕೋಸ್ಕರ ನಾವು ಬರಲಿಲ್ಲ, ರೈತರ ಉಳಿಸ್ಬೇಕು, ಈ ಭೂಮಿ ಉಳಿಸ್ಬೇಕು. ಅದಕ್ಕೋಸ್ಕರ ನಮ್ಮ ಹೋರಾಟ, ನಮ್ಮ ಪ್ರಾಣ ಹೋದ್ರು ನಮ್ಮ ಭೂಮಿ ನಮ್ಮ ಹಕ್ಕು. ನಾವು ಯಾರೇ ಕಾರಣಕ್ಕೂ ನಾವು ಬಿಡಲ್ಲ, ಹೋರಾಟ ಮಾಡೇ ಮಾಡ್ತೀವಿ. ಯಾರೇ ಕಾರಣಕ್ಕೂ. ಇದು ಟ್ಯಾಟೋ ಯಾವಾಗ ಹಾಕ್ಸಿದ್ರಿ? ತೋರಿಸಿ. ಇದು ನಾನು ಹಾಕ್ಸಿ ಅದೊಂದು 10-15 ವರ್ಷ ಆಯ್ತು ಸರ್. ಅವತ್ತಿಂದ ಅಭಿಮಾನ ನನಗೆ. 2 ಸಲ CM ಆಗಿದ್ರು, 5 ವರ್ಷ ಅಧಿಕಾರ ಮಾಡೋಕ್ಕಾಗಲಿಲ್ಲ. ಈ ಸಲ ಅವಕಾಶ ಸಿಗತ್ತೆ ಅನಿಸುತ್ತಾ? ರೈತರ ಸಾಲ ಸಿಕ್ತಾ ಸರ್. ನೆಕ್ಸ್ಟ್ ಅಲ್ಲಿ ನಮ್ದೇ ಅಧಿಕಾರ. ನಾನು ಹೇಳ್ತಾ ಇರೋ 35,000 ಕೋಟಿ ರೈತರು ಸಾಲ ಮನ್ನಾ ಮಾಡಿದ್ರು ಕುಮಾರಸ್ವಾಮಿ. ಇವತ್ತು ಇದು ಖಾಲಿ ಸೈಟ್ ಬಿಟ್ರೆ DK ಶಿವಕುಮಾರ್ ಹೇಳ್ತಾರಲ್ಲ, ಖಾಲಿ ಸೈಟ್ ಬಿಟ್ರೆ ಅಕ್ವೈರ್ ಮಾಡೋರಂತೆ, ಎಲ್ಲ ಕ್ಲೀನ್ ಮಾಡಿಸ್ಬೇಕಂತೆ. ಯಾಕೆ? ಅವ್ರ ಅಪ್ಪಂದ ಜಮೀನು DK ಶಿವಕುಮಾರ್ದು, ನಾವು ಅಪ್ಪನ ಆಸ್ತಿ ನಾವು ಮಾಡ್ತೀವಿ. ಅವ್ನು ಮಾಡಕ್ ಯಾರು? ರೈತರದು ಜಮೀನು ಅದು, ಅವ್ನು ಅಕ್ವೈರ್ ಮಾಡಕ್ ಯಾರು? ಅವ್ನ ಯಾಕೆ ಮಾಡ್ತಾನೆ? ನಮ್ಮ ಅಪ್ಪನಸಿಗೆ ಅವ್ನ ತಾಕತ್ತಿಲ್ಲ. ಕನಕಪುರದಲ್ಲಿ ಮಾಡಿ ಅಂತಾನೆ ಟೌನ್ಶಿಪ್. ಅವ್ನ ತಾಕತ್ತಿಲ್ಲ, ಅವ್ನ್ ತಾಕತ್ತಿಲ್ವಾ? ಈಗ 1 ಎಕರೆಗೆ 2 ಕೋಟಿ ಕೊಡ್ತಿದ್ರು, 3 ಕೋಟಿ ಕೊಡ್ತೀವಿ ಅಂತ ಹೇಳ್ತಾರೆ. 3 ಕೋಟಿ ಅಲ್ಲ, 5 ಕೋಟಿ ಅಲ್ಲ, 50 ಕೋಟಿ ಕೊಟ್ರು ನಮ್ಮ ರೈತರು ಜಮೀನು ಕೊಡಲ್ಲ. ನಮ್ ಯಾರ ಕಾರಣಕ್ಕೂ ಬಿಡಲ್ಲ. ನಮ್ಮ ಪ್ರಾಣ ಹೋದ್ರು ಸರಿ, ಯಾರ ಕಾರಣಕ್ಕೂ ನಮ್ಮ ರೈತರ ಜಮೀನು ನಮ್ಗೆ ಕೊಡಲ್ಲ. ನಾವು ಅಲ್ಲಿ ಗಂಟು ಹೋರಾಟ ಮಾಡ್ತೀವಿ. ನಮ್ಮ ರೈತರು, ನಮ್ಮ ದೇವೇಗೌಡರು, ನಮ್ಮ ತಾತ ಅವ್ರ ಅಲ್ಲಿ ಗಂಟು ರೈತರು ಅವ್ರ, ಅಲ್ಲಿವರೆಗೂ ನಮ್ಮ ಕುಮಾರಸ್ವಾಮಿ ಅಲ್ಲಿವರೆಗೂ ನಾವು ಹೋರಾಟ ಮಾಡ್ತೀವಿ. DK ಶಿವಕುಮಾರ ಅಂತ 100 ಜನ ಬರ್ಲಿ, ಎದುರಿಸೋ ತಾಕತ್ ನಮ್ಗದೆ. ಎದುರಿಸ್ತೀವಿ. ರೈತರ ಮುಂಚೆ ಯಾರು ಬರೋಕ್ಕಾಗಲ್ಲ, ನಾವು ಎದುರಿಸ್ತೀವಿ. ಮುಂದಿನ ಬಾರಿ CM HD ಕುಮಾರಸ್ವಾಮಿ ಆಗ್ತಾರೆ. CM HD ಕುಮಾರಸ್ವಾಮಿ ಆಗ್ತಾರೆ ಅಂತ 100% ಆಯ್ತಾರೆ ಸರ್. 100% ಆಯ್ತಾರೆ. ಇವ್ರು ಮಾಡಿರೋದೆಲ್ಲ ಬರೀ ಇದು ಎಲ್ಲ ಬೂಕಾಗ ಬಳಿಕೆ ಇದು ಮಾಡಿದ್ದು. ಕನಕಪುರದಲ್ಲಿ ಮಾಡ್ಲಿ, ಅವ್ರು ತಾಕತ್ತಿದ್ರೆ ಇಲ್ಲಿ ಯಾಕೆ ಮಾಡ್ಬೇಕು? ಅಲ್ಲಿಲ್ವಾ ಬಂಡೆ ಹೊಡ್ಕೊಂಡು ಇನ್ನು ಇದು ಮಾಡ್ಕೊಂಡು ಜೈಲಿಗೆ ಹೋಗಿರ್ಲಿಲ್ವಾ? ಇವತ್ತು ಆಡ್ಬೋದಾ? ಇವತ್ತು ಜೈಲಿಗೆ ಹೋಗಿದ್ದ ದೇವೇಗೌಡರು ಹೋಗಿದ್ರು ಅವ್ನು ಬಿಡ್ಸಕ್ಕೆ. ಇವತ್ತಿಲ್ವಾ ಮೀಟ್ರ್ ಅವ್ನಿಗೆ? ಇವತ್ತು CM ಆಗವನಿ ಅಂತ. ಯಜಮಾನ್ರೆ, ಎಲ್ಲಿಂದ ಬಂದಿದ್ದೀರಿ? ಏನಿದ್ದು? ಮದ್ದೂರಿಂದ ಹಾಕೊಂಡಿದ್ದೀರಲ್ಲ, ಯಾಕೆ ಮೈಗೆ ಇದನ್ನ ನಮ್ಮ ಇಲ್ಲಿ ಬಿಡದಿಗೆ ಇದರಲ್ಲಿ ಟೌನ್ಶಿಪ್ ಮಾಡೋರಲ್ಲ, ಅದನ್ನ ನಾವು ವಿರೋಧ ಮಾಡಕ್ ಬಂದಿದ್ದೀವಿ. ಭೂಮಿ ಕೊಡೋದು ಬೇಡ, ನಮ್ಮ ರೈತ ಅವ್ರಿಗೆ ನಮ್ಮ ರೈತರಿಗೆ ನಾವು ನಮ್ಮ ರೈತರಿಗೆ ಸಹಕಾರ ಕೊಡಕ್ ಬಂದಿವಿ. ಬಿಡದಿ ರೈತರಿಗೆ ಬಂದಿರೋದು ನಾವು. ಮದ್ದೂರಿಂದ ಅಮರಳ್ಳಿ ಅಂತ ನಮ್ಮೂರು ಅಣ್ಣ. ನಮ್ಮ ನಾವು ಈ ರೈತರಿಗೆ ಬೆಂಬಲ ಕೊಡೋಕೆ ಬಂದಿವಿ ಮದ್ದೂರಿಂದ. ಈಗ ಕುಮಾರಸ್ವಾಮಿ ಅವರು ಯೋಜನೆ ವಿರೋಧ ಮಾಡ್ತಿದ್ದಾರೆ, DK ಶಿವಕುಮಾರ್ ಅವರು ಮಾಡೇ ತೀರ್ತೀವಿ ಅಂತ ಹೇಳ್ತಿದ್ದಾರೆ. ಅದು ಯಾವುದೇ ಕಾರಣಕ್ಕೂ ಆಗುವುದಿಲ್ಲ. DK ಶಿವಕುಮಾರ್ಗೆ ನೆಕ್ಸ್ಟ್ ನಮ್ದೇ ಅಧಿಕಾರ. ಯಾರೋ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ. ನೋಡಿ ಅದಾಗ ಇದಾಗುತ್ತೆ ಇಲ್ಲ ಅನ್ನೋದು ಮಾಡಿಸ್ಕೊಡುದಿಲ್ಲ. ನಾವೆಲ್ಲ ಸಪೋರ್ಟ್ ಕೊಡ್ತೀವಿ ಇಲ್ಲಿ ರೈತರಿಗೆ, ಬಿಡದಿ ರೈತರಿಗೆ ನಾವೆಲ್ಲ ಸಪೋರ್ಟ್ ಕೊಡ್ತೀವಿ. ಇಡೀ ಇಂಡಿಯಾ ಕರ್ನಾಟಕನೇ ಸಪೋರ್ಟ್ ಕೊಡ್ತದೆ. ಅದರಲ್ಲಿ ಒಂದು ಬೇಕಾಗುತ್ತಿಲ್ಲ. ನೆಕ್ಸ್ಟ್ ಕುಮಾರಸ್ವಾಮಿನೇ ಮುಖ್ಯಮಂತ್ರಿ 28ಕ್ಕೆ ನೋಡ್ಕೊಳ್ಳಿ ಬೇಕಾದ್ರೆ ಏನಂದ್ರು ಅಂತ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ ನೆಕ್ಸ್ಟ್ಗೆ? ಗ್ಯಾರಂಟಿ. ನಿಮ್ ಗ್ಯಾರಂಟಿ ನ್ಯೂಸ್ ಹೆಂಗಿದೆ ಹಂಗೆ ಅವರು ಗ್ಯಾರಂಟಿನೇ ಮುಖ್ಯಮಂತ್ರಿ. ನೋಡ್ಕೊಳ್ಳಿ. ನಾವು ಮದ್ದೂರು ತಾಲೂಕು ಅಮರಳ್ಳಿಯಿಂದ ಬಂದಿದ್ದೀವಿ. ಪಕ್ಕ 100ಕ್ಕೆ 100 ನಮ್ಮ ಕುಮಾರಣ್ಣ 2028ಕ್ಕೆ ಮುಖ್ಯಮಂತ್ರಿ ಆಗುವುದು ಖಚಿತ. ಬಿಡದಿ ಏನವ್ರ ಅಪ್ಪನ್ನ ಸೌಂಡ್ ಶಿಫ್ಟ್ ಮಾಡೋಕೆ ಕನಕಪುರದಲ್ಲಿ ಮಾಡ್ಲಿಕ್ಕೋ, ಕನಕಪುರದಲ್ಲಿ ಬಂಡೆ ಹೊಡೆಯೋದು, ಇಲ್ಲಿ ಭೂಮಿ ಶಿಫ್ಟ್ ಮಾಡೋದು. ಇಲ್ಲಿ ಯಾಕೆ ಮಾಡಬೇಕು? ಕನಕಪುರದಲ್ಲೇ ಮಾಡ್ಲಿಕ್ಕೋ. ಕನಕಪುರದಲ್ಲಿ ಮಾಡಿದ್ರೆ ಕನಕಪುರ ಜನ ಸುಮ್ಮನೆ ಇರ್ತಾರ? ಈ ಯೋಜನೆ ಮಾಡಿದ್ ನಾನಲ್ಲ, ಕುಮಾರಸ್ವಾಮಿ ಅವರು ಅಂತ ಅದನ್ನ ಕಂಟಿನ್ಯೂ ಮಾಡ್ತೀನಿ. ಈ ಯೋಜನೆ ಮಾಡೋದು ಕುಮಾರಣ್ಣ ಅಲ್ಲ, DKನೇ ಮಾಡಿರೋದು. ಕುಮಾರಣ್ಣ ಇದ್ದಾಗ ಸೌಂಡ್ ಶಿಫ್ಟ್ ಇರೋದು ಇರಲೇ ಇಲ್ಲ. ಈಗ ಇವ್ರದ್ದು ಯಾವ್ದೋ ಸರ್ಕಾರ ತಂದ್ಬಿಟ್ಟು 2,000 ಫ್ರೀ ಕೊಡ್ತೀನಿ, ಬಸ್ ಫ್ರೀ ಕೊಡ್ತೀನಿ ಅಂತ ಕೊಟ್ಬಿಟ್ಟು ಜನವ ಹಾಳು ಮಾಡ್ಬಿಟ್ಟು ಈಗ ಬಿಡದಿನೇ ಸೌಂಡ್ ಶಿಫ್ಟ್ ಮಾಡ್ತೀನಿ ಅಂತ ಬಂದವ್ರಲ್ಲ, ಬಿಟ್ಬಿಟ್ಟಾರ ರೈತರು. ನಮ್ಮ ಪ್ರಾಣ ಹೋದ್ರು ಬಿಡಲ್ಲ, ರಕ್ತ ಕೊಟ್ಟರು ಕೊಟ್ಟೆವು. ಭೂಮಿ ಬಿಡದಿ ಸೌಂಡ್ ಶಿಫ್ಟ್ ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್, ಬಿಡಲ್ಲ ನಾವು. ಇದಿಷ್ಟು ಹೊರಭಾಗದಿಂದ ಬಂದಿರುವಂಥ ಕುಮಾರಸ್ವಾಮಿ ಅವರ ಅಭಿಮಾನಿಗಳ ಮಾತು. ಯಾವುದೇ ಕಾರಣಕ್ಕೂ ಕೂಡ ಭೂಮಿಯನ್ನು ಬಿಡಲ್ಲ, ರಕ್ತ ಕೊಡ್ತೇವೆ, ಆದರೆ ಈ ಭೂಮಿಯನ್ನು ಬಿಡೋದಕ್ಕೆ ನಾವು ಕೂಡ ಬಿಡಲ್ಲ ಅನ್ನುವಂಥ ಮಾತುಗಳನ್ನ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬಿಡದಿ.